ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಇಬ್ಬೀಡು, ಹಾಸನ ಜಿಲ್ಲಾ ವರದಿಗಾರ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಎಂಬಂತ ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಇಲ್ಲೊಂದು ಊರಲ್ಲಿ ಸಾಕಷ್ಟು ಜನ, ಅಂದರೆ 100ಕ್ಕೂ ಹೆಚ್ಚು ಕುಟುಂಬಗಳು ಮೋಸವಾಗಿದೆ. ತನ್ನ ಊರಿನ ವಕೀಲರೊಬ್ಬರು ತಮ್ಮ ಮಕ್ಕಳಿಗೆ ಆಧಾರವಾಗಿ, ನಿಮ್ಮ ಮುಂದಿನ ಜೀವನಕ್ಕೆ ಆಧಾರವಾಗಿ ಕೆಲ ಯೋಜನೆಗಳನ್ನು ರೂಪಿಸ್ಕೊಡ್ತೀವಿ, ನೀವು ಹಣವನ್ನು ಹೂಡಿಕೆ ಮಾಡಿದರೆ ಸಾಕು ಎಂಬಂತ ಭರವಸೆಯನ್ನು ನೀಡಿದ ಹಿನ್ನೆಲೆಯಲ್ಲಿ 15,000 ರೂಪಾಯಿನ ತಲಾ ಒಂದು ಹೆಣ್ಣು ಮಗುವಿಗೆ 15,000 ರೂಪಾಯಿಯನ್ನ ಹೂಡಿಕೆಯನ್ನು ಮಾಡಿದ್ದಾರೆ. ಅದಕ್ಕೆ ಈಗ ಪ್ರತಿ 15,000 ರೂಪಾಯಿಗೆ 45,000 ರೂಪಾಯಿಗಳನ್ನು ವಾಪಸ್ ನಿಮಗೆ ಕೊಡ್ತೀವಿ. ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಸ್ಕಾಲರ್ಶಿಪ್ ಮೂಲಕವಾಗಿ ನಿಮಗೆ ಬರುತ್ತೆ. ಮುಂದಿನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ನಾವು ನಿಮ್ಮ ಸಹಕಾರಕ್ಕೆ ನಿಲ್ತೀವಿ ಎಂಬಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಗ್ರಾಮ ಯಾವುದಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕನುವಿನಘಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮನೆಗಳಿದೆ. ಅಲ್ಲಿ ಇರ್ತಕ್ಕಂಥ 120 ಮನೆಗಳಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು. ಆ ಮನೆಗಳಲ್ಲಿ ವಕೀಲರೊಬ್ಬರನ್ನ, ಅದೇ ಊರಿನ ವಕೀಲರೊಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಗ್ರಾಮಕ್ಕೆ ಬರ್ತಾರೆ. ಗ್ರಾಮಕ್ಕೆ ಬಂದ ನಂತರದಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಯೋಜನೆಯನ್ನು ರೂಪಿಸ್ಕೊಡ್ತೀನಿ, ಹೆಣ್ಮಕ್ಳು ಮುಂದಿನ ಜೀವನಕ್ಕೆ ಆಧಾರವಾಗೋ ರೀತಿಯಲ್ಲಿ ನಾವು ಹಣವನ್ನು ನಿಮ್ಮ ಹತ್ರ ಏನು ಕ್ರೋಢೀಕರಿಸ್ತೀವಿ, ಅದರಿಂದ ನಿಮ್ಗೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ನಾವು ಅವಕಾಶನ ಕಲ್ಪಿಸ್ಕೊಡ್ತೀವಿ, ಸಹಕಾರ ಮಾಡ್ತೀವಿ ಎಂಬ ಉದ್ದೇಶ ಇಟ್ಕೊಂಡು ಆ ಇಡೀ ಗ್ರಾಮದ 100ಕ್ಕೂ ಹೆಚ್ಚು ಕುಟುಂಬಗಳನ್ನು ಯಾಮಾರಿಸಿದ್ದಾರೆ. ಬೆಂಗಳೂರಿನಲ್ಲಿ 20 ವರ್ಷಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥ ನಿರಗುಣ ಎಂಬಂಥ ಇದೇ ಗ್ರಾಮದ ವ್ಯಕ್ತಿ ಈ ಯೋಜನೆಯಲ್ಲಿ ಏನು ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಇವ್ರ ಜೊತೆ ಸಂದೀಪ್ ಎಂಬಂಥ ವ್ಯಕ್ತಿಯನ್ನು ಕೂಡ ಬಳಸ್ಕೊಂಡು ಅವರಿಬ್ಬರು ಕೂಡ ಈ ಗ್ರಾಮದ ಹೆಣ್ಣು ಮಕ್ಕಳಿಂದ ಇವರಿಗೆ ಸುಮಾರು 15,000 ರೂಪಾಯಿನ ಹೂಡಿಕೆ ಮಾಡಬೇಕು. ನಮ್ಮದು ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ನೀವು ಹಣವನ್ನು ಹೂಡಿಕೆ ಮಾಡಿದ್ದೆ ಆದರೆ ನಿಮಗೆ ಒಂದೇ ತಿಂಗಳಲ್ಲಿ 45,000 ರೂಪಾಯಿನ ವಾಪಸ್ ನಿಮಗೆ ಕೊಡ್ತೀವಿ. ಅದಾದ ನಂತರದಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ ಎಂಬಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ರು, ನಮ್ಮ ಹೆಣ್ಮಕ್ಳ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ ಎಂಬಂಥ ನಿಟ್ಟಿನಲ್ಲಿ ಆಸೆಯನ್ನು ಇಟ್ಕೊಂಡು ಆ ಗ್ರಾಮಸ್ಥರು ಮತ್ತು ಅವ್ರ ಸಂಬಂಧಿಕರು ಮತ್ತು ಅವ್ರ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಈಗ ಅದು ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ವೈಯಕ್ತಿಕ ಖಾತೆಗೆ, ನಿರಗುಣವರ ವೈಯಕ್ತಿಕ ಖಾತೆಗೆ ಅವರು ಹಾಕಿದ್ದಾರೆ. ಆದರೆ ಒಂದು ವರ್ಷ ಕಳೆದರೂ ಕೂಡ ಯಾವಾಗ ನಿರಗುಣರ ಕಡೆಯಿಂದ ಯಾವುದೇ ಹಣ ಬರಲಿಲ್ಲ ಮತ್ತು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅಂತ ಏನು ಬರ್ತೀನಿ ಅಂತ ಹೇಳಿದ್ರು ಅದು ಕೂಡ ಬರದೇ ಇದ್ದಾಗ ಇವರಿಗೆ ಅನುಮಾನ ಬಂದು ನಮಗೆ ಹಣವನ್ನು ವಾಪಸ್ ಕೊಡಿ, ನಿಮಗೆ ನೀವು ಹೆಚ್ಚುವರಿಯಾಗಿ ಹಣ ಕೊಡ್ತೀನಿ ಎಂಬಂತ ಏನು ಭರವಸೆಯನ್ನು ಕೊಟ್ಟಿದ್ರೆ ಅದು ನಮಗೆ ಬೇಕಾಗಿಲ್ಲ, ನಮಗೆ ಏನು ಹಣವನ್ನು ಕೊಟ್ಟಿದ್ವಿ ಅದನ್ನು ವಾಪಸ್ ಕೊಡಿ ಎಂಬಂತ ಕೇಳಿದ್ರು ಕೂಡ ಅವರು ವಾಪಸ್ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸ್ಗೆ ದೂರನ್ನು ಕೊಡ್ತೀವಿ ಎಂಬಂತ ಹೆದರಿಕೆ ಅವರು ಮಾತನ್ನು, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ಗುಣ ಅವರು ಒಂದು ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅವರ ಜೊತೆ ಬಂದಂಥ ಸಂದೀಪ್ ಸತ್ತು ಹೋಗಿದ್ದಾರೆ. ನೀವು ಕೊಟ್ಟಿರ್ತಕ್ಕಂಥ ಟಾರ್ಚರ್ನಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಂಬಂಥ ರೀತಿಯಲ್ಲಿ ಅವ್ರನ್ನ ಯಾವುದೋ ಒಂದು ಲಾಡ್ಜ್ನಲ್ಲಿ ಮಲಗಿಸಿ ಅವರ ಮೂಗಿಗೆ ಹತ್ತಿ ಇಟ್ಟು ಕೊರಳಿಗೆ ಹಾರ ಹಾಕಿ ಏನು ಸತ್ತಂಥ ಹೆಣಕ್ಕೆ ಸಿಂಗಾರ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ಅವರನ್ನು ಕೂಡ ಅಲಂಕಾರ ಮಾಡಿ ಅದನ್ನು ಫೋಟೋ ತೆಗೆದು ಆ ಗ್ರಾಮದ ಜನರಿಗೆ ಕಳಿಸಿದ್ದಾರೆ. ಆ ಗ್ರಾಮದ ಜನರು ಹೆದರುಕೊಂಡು, ನಾವು ಹಣ ವಾಪಸ್ ಕೇಳಿದ್ರೆ ಇವರು ಮುಂದೆ ವಕೀಲರಾಗಿದ್ದಾರೆ, ಇವರು ನಮ್ಮ ಬೆದರಿಕೆಯಿಂದ ಇವರು ಪ್ರಾಣ ಕಳ್ಕೊಂಡಿದ್ದಾರೆ ಎಂಬಂಥ ಕೇಸ್ ಕೂಡ ಹಾಕ್ಬೋದು ಎಂಬಂಥ ಹೆದರಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಿಂದ ಡ್ರಾಮಾವನ್ನು ಮಾಡಿದ್ದಾರೆ. ಆದರೆ ಗ್ರಾಮಸ್ಥರು ಹೆದರಿಲ್ಲ. ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಆಗ ಅವರ ನಿರ್ಗುಣದವರ ನಿಜ ಬಣ್ಣ ಗೊತ್ತಾಗಿದೆ. ನಾವು ಇದನ್ನೆಲ್ಲ ಮಾಡಿದ್ದು ಹಣಕ್ಕೋಸ್ಕರವಾಗಿ, ನಾನು ಇದನ್ನು ವಾಪಸ್ ಕೊಡ್ತೀನಿ ಎಂಬಂಥ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದೀಗ ಮತ್ತೆ ಉಲ್ಟಾ ಹೊಡಿತಿರ್ತಕ್ಕಂಥ ನಿರ್ಗುಣರವರು, ಇಲ್ಲ ನಾನು ಕಾನೂನು ಮೂಲಕ ಏನು ಹೋರಾಟ ಇದೆ ಅದರಲ್ಲಿ ನೀವು ತೆಗೆದುಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಹಣ ಕೊಡೋದಿಲ್ಲ ಎಂಬಂಥ ಉಲ್ಟಾ ಮಾತುಗಳನ್ನು ಆಡ್ತಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಈಗ ಯಾರು ನಿರ್ಗುಣ ಇದ್ದಾರೆ ಅವರು ಹಣವನ್ನು ಕೊಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ವಹಿಸ್ತೀವಿ ಎಂಬಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ಈಗ ಆ ಗ್ರಾಮಸ್ಥರು ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಈಗ ಖತರ್ನಾಕ್ ಪ್ಲಾನ್ ಮಾಡಿ ನಿರ್ಗುಣರವರು ಈಗ ಎಸ್ಕೇಪ್ ಆಗಿದ್ದಾರೆ. ನಿರ್ಗುಣ ಅನ್ನೋರು ಬಂದು ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಡ್ವೊಕೇಟ್ ಆಗಿದ್ದಾರೆ. ಅವ್ರು ಬಂದು ಇದರಲ್ಲಿ ಬೆಂಗಳೂರು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಂದು ನಾನೊಬ್ಬ ಲಾಯರು, ನಾನೊಬ್ಬ ಅಡ್ವೊಕೇಟು, ನಾನು ಯಾರಿಗೂ ಮೋಸ ಮಾಡಲ್ಲ, ನಾನು ಕಾನೂನು ತಿಳಿದಿದ್ದೀನಿ ಅಂತ ಹೇಳ್ಬಿಟ್ಟು ಅಮಾಯಕರು ಹೆಣ್ಮಕ್ಳನ್ನ ಎಲ್ರೂ ಸೇರಿಸ್ಕೊಂಡು 15,000 ರೂಪಾಯಿ ಅಮೌಂಟ್ ನೀವು ಕಟ್ಟಿದ್ರೆ ನಿಮಗೆ 5ರಿಂದ 6 ಲಕ್ಷ 8 ಲಕ್ಷವರೆಗೂ ಬರುತ್ತೆ, ನಿಮಗೆ ಅಮೌಂಟ್ ಏನು ಮೋಸ ಆಗಲ್ಲ, ನಾವೊಂದು ANSRD ಅಂತ ಟ್ರಸ್ಟ್ ನಡೆಸ್ತಾ ಇದೀವಿ, ಆ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಇಂದ ನಮ್ಗೆ ಅಮೌಂಟ್ ಬರುತ್ತೆ, ಅದನ್ನ ತಂದ್ಬಿಟ್ಟು ನಿಮ್ಮ ಮಕ್ಳ ಭವಿಷ್ಯ ನಾವು ರೂಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಮಾಯಕರನ್ನ ಇಲ್ಲಿ ಹೆಣ್ಮಕ್ಳನ್ನೆಲ್ಲ ನಂಬಿಸ್ಬಿಟ್ಟು ಅವ್ರ ಹತ್ರನ ಕ್ಯಾಶ್ ರೂಪದಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು. ಬಟ್ ಇನ್ನು ಕೆಲವೊಬ್ಬೊಬ್ರು ಬಂದು
ಆನ್ಲೈನ್ ರೂಪಲ್ಲಿ ಅದೇ ಅವ್ರದೇನೆ ನಿರ್ಗುಣ KG ನಿರ್ಗುಣ ಅನ್ನೋರ ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ಫೋನ್ ಪೇ ಮೂಲಕ ಆನ್ಲೈನ್ ಮುಖಾಂತರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಟ್ರಾನ್ಸ್ಫರ್ ಮಾಡಿ ಇದೆಲ್ಲ ಆದ್ಮೇಲೆ ಅಮೌಂಟನ್ನು ನಾವು ಕೊಡ್ತೀನಿ ಅಂತ ಎಲ್ಲಾ ಜನಗಳನ್ನು ನಂಬಿಸಿ ಎಲ್ಲರ ಹತ್ರನೂ ಒಂದು 100 ರಿಂದ 150 ಜನಗಳಿಗೆ ಮೋಸ ಮಾಡಿ ಅವ್ರ ಊರಿಂದ ಆಚೆಗೆ ಹೋಗಿದ್ದಾರೆ. ಇವಾಗ ಇಲ್ಲ ಅವ್ರ ಊರಲ್ಲಿ. ಮತ್ತೆ ಒಂದು 40 ಲಕ್ಷವರೆಗೂ ಅವರು ಈ ಚೀಟಿಂಗ್ ಕೆಲಸ ಮಾಡಿದ್ದಾರೆ ಸರ್. ಅವರು ಇದೆಲ್ಲ ಮಾಡಿ ಅಮೌಂಟ್ ಕೊಡ್ತೀವಿ ಅಂತ ಅಂದು ಎಲ್ಲರೂ ನಂಬಿಸಾದ್ಮೇಲೆ ಇವರು ಒಂದಿನ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲರಿಗೂ ವಾಟ್ಸಪ್ ಮಾಡಿಬಿಟ್ಟು ನನ್ನ ಜೊತೆ ಕರ್ಕೊಂಡ್ಬರ್ತಿದ್ದು ಸಂದೀಪ್ ಅವರು ತೀರೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸತ್ತಿರೋದನ್ನ ಫೋಟೋ ಕಳಿಸ್ತಾರೆ. ಅವರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಜನಗಳನ್ನ ನಂಬಿಸ್ಬಿಟ್ಟು ಅದನ್ನ ಇತ್ತು ಸರ್. ನಾವು ಅದೆಲ್ಲ ಆದ್ಮೇಲೆ ಸತ್ತೋಗಿದ್ದಾರೆ, ಮೋಸ ಹೋಗಿದೀವಿ ಅಂತ ಎಲ್ರು ಭಯಭೀತರಾಗಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕ್ಯಾಶ್ ರೂಪದಲ್ಲಿ ಕೊಟ್ಟಿರೋರು ಏನಾಗಿದ್ದಾರೆ ಅಂದ್ರೆ ನಮ್ಗೆ ದುಡ್ಡು ಬರಲ್ಲ, ಅವ್ನ್ ಕಾನೂನು ತಿಳಿದಿದ್ದಾನೆ ಅಂತ ಅವನಿಗೆ ಎಲ್ಲರೂ ಇದ್ ಮಾಡ್ಕೊಂಡು ಜನಗಳು ಯಾರು ಬರ್ತಾ ಇಲ್ಲ ಸರ್. ಇಲ್ಲಿ ನಾವು 50 ಜನ ಇರ್ಬೋದು, ಇನ್ನು 100 ಜನಕ್ಕೆ ಮೋಸ ಮಾಡಿದಾನೆ. ಒಂದು 40 ಲಕ್ಷ ರೂಪಾಯಿವರೆಗೂ ಮೇಲೆ ಮೋಸ ಮಾಡಿದಾನೆ. ಬಟ್ ಯಾರು ಸರ್ ಅವ್ರು ಹೇಗೆ ಸತ್ತೋಗಿಲ್ಲ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಅವ್ರು ಬಂದು ನಮ್ಗೆ ಸತ್ತೋಗಿದ್ದಾರೆ ಅಂತ ಹೇಳಾದ್ಮೇಲೆ ನಾವು ನಮ್ಮೂರ್ ಗ್ರಾಮವ್ರದ್ದು ಅವ್ರು ಬಂದು ಕೊಡ್ತೀವಿ ಅಂತ ಒಪ್ಕೊಂಡಿರ್ತಾರೆ. ಅವರು 1 ಇಯರ್ ಆದ್ಮೇಲೆ ಅವ್ರು ನಮ್ಮ ಹತ್ರ ಬರಲ್ಲ ಅಂದ್ಮೇಲೆ ನಾವು ಹೋಗಿ ಇಲ್ಲೇ ನಮ್ಮ ಹತ್ರ ನಿಯರ್ ನಮ್ಮ ಎರಿಸೇವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಠಾಣೆಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ FIR ಆಗುತ್ತೆ ಅವ್ರ ಮೇಲೆ. FIR ಆದ್ಮೇಲೆ ಅವ್ರು ಬರ್ತಾರೆ. ನಿರ್ಗುಣ ಅವರೇ ಬಂದ್ಬಿಟ್ಟು ಅವ್ರು ಸತ್ತಿಲ್ಲ, ಅವರು ನನಗೆ ಮೋಸ ಮಾಡಿ ಹೋಗಿದ್ದಾರೆ, ಸತ್ತಿಲ್ಲ ಅಂತ ಅವರೇ ಬಂದು ಒಪ್ಕೊಂಡಿದ್ದಾರೆ. ಅಲ್ಲಿ ಬಂದು ನಾನು ಏನೇ ಮೋಸಾರು ನಾನು ಏನೇ ದುಡ್ಡನ್ನು ಎಲ್ಲಾನು ಬಂದು ಜನಗಳಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ಅಗ್ರಿಮೆಂಟ್ ಮಾಡಿ ಒಂದು ಚೆಕ್ ಕೊಟ್ಬಿಟ್ಟು ನಾನು ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ನಂಬಿಸ್ಬಿಟ್ಟು ಆ ಸ್ಟೇಷನ್ ಇಂದ ಆಚೆ ಹೋಗೋದಕ್ಕೆ ಅವ್ರು ಇದನ್ನ ಮಾಡ್ತಾರೆ. ಅಲ್ಲಿಂದ ಬಂದ್ಮೇಲೆ ಅವರು ನನ್ನ ಕಾನೂನು ತಿಳಿದಿದ್ದೀನಿ, ನಾನೊಬ್ಬ ಲಾಯರು, ನನ್ನನ್ನ ಏನು ಮಾಡೋಕ್ಕಾಗಲ್ಲ ಅಂತನ ಅವರು ಆಂಟ್ರಿಪಿಟಿಸಿ ಬೇಲ್ ತಗೋತಾರೆ. ಬೇಲ್ ವೈಲೇಷನ್ ಆಗಿದೆ ಸರ್. ಅವರು ಬೇಲ್ ವೈಲೇಷನ್ ಆಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವರು ಹೈಕೋರ್ಟಲ್ಲಿ ಸ್ಟೇಗೆ ಹಾಕೊಂಡಿದ್ದಾರೆ. ಆ ಸ್ಟೇ ರಿಜೆಕ್ಟ್ ಆಗಿದೆ. ಆಮೇಲೆ ಸರ್ ಅವರು ಬಂದು ಇಲ್ಲಿ ಊರಲ್ಲಿ ಎಲ್ರಿಗೂ ಕಾಲ್ ಮಾಡಿ ಥ್ರೆಟ್ ಮಾಡ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ. ಏನಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿರೋರ್ ಜೊತೆ ಹೋದ್ರೆ ನಾವು ನಿಮ್ಗೆ ದುಡ್ಡು ಕೊಡಲ್ಲ ನಾವು, ನೀವು ಇದ್ರೆ ಇದನ್ ಮಾಡ್ತೀವಿ ಅಂತ ಅವ್ರಿಗೆಲ್ಲ ಧಮಕಿ ಹಾಕ್ಬಿಟ್ಟು ಈ ತರ ಮೋಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವು ಮೊದ್ಲು ಕಟ್ಟಿರ್ಲಿಲ್ಲ ಸರ್, ನಮ್ಗೆ ಏನು ವಿಷಯ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ನಮ್ಮ ಮನೆಯವರು ಅಡುಗೆ ಮಾಡ್ತಾರಲ್ಲ ಭಟ್ರು, ಇವನು ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಮ್ಮ ಮನೆಯವ್ರು ಏನ್ ಮಾಡಿದ್ರು ನಿಜ ಅಂತ ತಿಳ್ಕೊಂಬಿಟ್ಟೋ ಸರ್. ನಾವಿಲ್ಲ ಅಂದ್ರೆ ಹಿಂಗ್ ಮೋಸ ಹೋಯ್ತಿರ್ಲಿಲ್ಲ. ನಾವು ಇದು ಚೀಟಿ ಕೊಟ್ಟಿದ್ದು, ನಾನು ಸುಮ್ನೆ ಕುಂತಿದ್ದೆ ಸರ್. ಇಲ್ಲೇ ಬಸ್ಸಿಗೆ ಹೋಯ್ತಾ ಇದ್ಲು, ನಮ್ಮ ಮಗಳು ಓದ್ತಾಳೆ, ಇಂಜಿನಿಯರ್ ಮಾಡ್ತಾವಳೆ, ಅವಳಿಗೆ ದುಡ್ಡು ಬರುತ್ತೆ ಅಂದಲ್ಲ ಸರ್. ಅದಕ್ಕೆ ನಾನೇನಂದೆ, ನಾ ಸುಮ್ನಿದ್ದೆ, ನಾ ಕಟ್ಟಲ್ಲ ಅಂದೆ. ನಮ್ಮ ಮನೆಯವ್ರಿಗೆ ನಂಬಿಸ್ಬಿಟ್ಟಾನಿ. ಅದೇ ಅಡುಗೆದು ಹೇಳ್ಬಿಟ್ನಲ್ಲ, ನಮ್ಮ ಮನೆಯವ್ರು ನಂಬಿಟ್ರು. ನಾನು ಹಂಗಾರು ಬೇಡ ಅಂತಿದ್ದೆ. ಆಗ ಬೇಡವೇನಮ್ಮ ಬಿಡು, ನಿಮ್ಮ ಹುಡುಗಿಗೆ ದುಡ್ಡು ಬರುತ್ತೆ, ಅದನ್ನ ಕಳ್ಕಂತೀಯ ನೀನೇ, ಅವಳಿಗೆ ಹೆಂಗೋ ಓದಕ್ಕಾಗುತ್ತೆ, ಇಂಜಿನಿಯರ್ ಓದ್ತಾವಳೆ ಅಂತೀರ, ದುಡ್ಡು ಬೇಕಾಗುತ್ತೆ ಅಂತ ಈ ತರ ನಂಬಿಸ್ತ ಸರ್. 15,000 ಕೊಟ್ಟಿದ್ರೆ 45,000 ಕೊಡ್ತೀನಿ ಅಂತವ. ಅದಕ್ಕೆ ನಾವೇನ್ ಮಾಡ್ದೋ, ನಿನ್ನ ನಮಗೂ ಬಡವ್ರಲ್ವ ಸರ್, ನಮಗೂ ದುಡ್ಡಾರು ಓದಕರು ಎಜುಕೇಶನ್ ಬೇಕಾಗುತ್ತೆ, ನಾ ಕೊಟ್ಟಿರ್ತೀವಿ ಅಂತ ನಾವು ಅದನ್ನು ಬಡ್ಡಿ ತಂದು ಕಟ್ಟಿರೋದು ಸರ್. ಅವನಿಲ್ಲ, ಇಲ್ಲಿ ಬೆಂಗಳೂರಲ್ಲಿ ಇರೋದು ಸರ್, ಲಾಯರ್ ಅಲ್ವಾ, ಅಲ್ಲಿ ಕೆಲಸ ಮಾಡ್ಕೊಂಡವನು ಸರ್. ನಾವು ಹಂಗಾಗಿ ನಾನು ಎಲ್ಲ ಕಟ್ಟಿದ್ರು ನಾವು ಮೋಸ ಹೋಗಿರ್ಲಿಲ್ಲ. ಅಡುಗೆ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ನಂಬಿಟ್ರು ಸರ್. ನಾನ್ ಬೈಯೋದಕ್ಕೆ ನಮ್ಮ ಮನೆಯವ್ರು ಅದೇ ಹೇಳ್ತಾರೆ, ನಾನು ಅಡುಗೆ ಅಂದಿದ್ದಕ್ಕೆ ನಮ್ದೇ ಇಲ್ದ್ರು ಇವ್ನು ನಂಬ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾರೆ ಸರ್. ಅವರು ಲೊಕೇಶನ್ ಕಳಿಸಿ ಲೆಕ್ಕಾಚಾರಕ್ಕೆ ಪಕ್ಕ ಒಯ್ದಲ್ಲಿ, ನಾನು ಅಲ್ಲಿ ಆಂಧ್ರಕ್ಕೆ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಅಲ್ಲಿಗೆ 20 ಕಿಲೋಮೀಟರ್ ಡಿಫ್ರೆಂಟ್ ಇತ್ತು. ಬಟ್ ಅಲ್ಲಿ ಹೋದ್ರೆ ಪೂರ್ತಿ ಸಿಮೆಂಟ್ ಫ್ಯಾಕ್ಟ್ರಿ ಇರೋದು ಅಂತ ಲೊಕೇಶನ್ ಕಳ್ಸೋರಿ. ಅವರು ಅಕಸ್ಮಾತ್ ಸತ್ತಿದ್ರೆ ಪಕ್ಕ ಅವತ್ತು ಅವ್ರು ಕಳ್ಸಿದ್ದು ಬೆಳಗ್ಗೆ ನಾನು ಅಲ್ಲಿ ಹೋಗಿದ್ದೀನಿ, ಆ ಲೊಕೇಶನ್ ಕರೆಕ್ಟಾಗಿ ಹೋಗಿದ್ದೀನಿ. ಅಲ್ಲಿ ಯಾವುದು ಬರೀ ಫಾರೆಸ್ಟೇ ಇರೋದು. ಯಾವನಾರು ಊತಾಗ ಇದು ಮಾಡ್ರಿ ಹೆಂಗೆ ಗತಿ, ಒಬ್ಬೊಬ್ಬರು ಹೋದಾಗ ಮೋಸ ಮಾಡೋ ಲೆಕ್ಕಾಚಾರಕ್ಕೆ ಅದು ಲೊಕೇಶನ್ ಕಳಿಸಿದ್ರು. ಬಟ್ ನಾವು ಹೋಗಿದ್ರೆ ಹೆಂಗೆ ಗತಿ ಅದು, ಆ ಲೆಕ್ಕಾಚಾರ ಹೋಗ್ಬಿಟ್ಟು ನಾನು ಬಂದೆ. ನಾನು ಅವ್ರಿಗೆ ಎಲ್ಲರಿಗೂ ಹೇಳಿದೆ, ಹೋಗಿದ್ದೆ ನಾನು ಪ್ರತಿಯೊಂದು ಅಂತ ಕಡಪ ಲೊಕೇಶನ್ ಇರೋದು. ಅದಕ್ಕೆ ಕಳಿಸಿದ್ರು, ಬಟ್ ಅದನ್ನ ಡಿಲೀಟ್ ಮಾಡ್ಯಾರ ಎಲ್ಲರೂ. ನಂಬೋದು ಅಂದ್ರೆ ಸರ್ ಅದು ಹೆಂಗೆ ಗೊತ್ತಾ, ನಾನು ಇಲ್ಲ ಅಂತ ಹೇಳಿದ್ದೆ ನಾನು. ಬಟ್ ನಾನು ಪಾಪ 6 ತಿಂಗಳ ಮಗ, ಅವಾಗಲೇ ಇಲ್ಲ ಹಿಂಗೆ ಅಂತಂದರು. ಇಲ್ಲ ಸರ್ ನಂಗೆ ಹಂಗೆ ಬರಲ್ಲ ಅಂತ ನಿತ್ಕೆ, ಇಲ್ಲಪ್ಪ ನಂಗೆ ಗ್ಯಾರಂಟಿ ಊರು ಮನುಷ್ಯ ಅಂತಂದ. ಊನ್ ಮನುಷ್ಯ ಅಂತ ನಾನು ಲೆಕ್ಕ ಹಾಕಿ ಇದು ಮಾಡಿದ್ಕೆ ಊನ್ ಮನುಷ್ಯನ ಚೆನ್ನಾಗಿ ಇದು ಮಾಡ್ತಾನೆ. ಈಗ ಅವ್ನು ಬರೋದು ಯಾವ ಬರ್ತಾನೋ ಗೊತ್ತಾಯ್ತಲ್ಲ ಅದು. ಬಟ್ ನಾನು ಚೀಟಿ ಕರ್ತಾಗ ಬೆಂಗಳೂರಿದ್ದೆ, ನಾನು ಬೆಂಗಳೂರಿದ್ದಾಗ ಅವ್ರು ಹಾಕ್ಸಿದ್ದು. ಬಟ್ ಅದನ್ನ ನಾನು ಅಲ್ಲಿ ಫೋನೇ ಮಾಡಿದ್ರು, ಫೋನ್ಪೇನೂ ಇದೆ, ಅವ್ರು ಅಮೌಂಟ್ ಹಾಕಿರೋದು. ನಾನು ರೆಗ್ಯುಲರ್ ಬರ್ತಿದ್ರು ಊರಿಗೆ, ಮೊದಲು ಬರ್ತಾ ಇರೋದು. ಒಂದು ಸ್ವಲ್ಪ ಬಂದು ಎಲ್ಲ ಅವಾಗೆಲ್ಲ ನಾವು ಇಲ್ಲೇ ಒಂದು ತಿಂಗಳಂಗಟ್ಲೆ ಇಲ್ಲೇ ಇದ್ರು.
ಬಟ್ ಎಲ್ಲ ಕಡೆ ಮಾತಾಡ್ಕೊಂಡು ಅಲ್ಲಿ ಇದು ಮಾಡ್ತಾಯಿದ್ರು. ಏನು ಬರ್ತೀರಾ ಈಗ ನಂಬ್ಸಕ್ಕೋಸ್ಕರ ಇದು ಮಾಡೋರು ಈಗ. ಬಟ್ ಈಗೆಲ್ಲ ಇದು ಮಾಡಿದ್ದೀವಿ, ಏನು ಮಾಡೋದು ಅರ್ಥ ಆಯ್ತಲ್ಲ ಈಗ. ಸಂದೀಪ್ ಮತ್ತು ನಿರ್ಗುಣ ಇಬ್ರು ಕೂಡ ಮಾಡಿದಂಥ ಪ್ಲಾನಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಕೂಡಲೇ ಪೊಲೀಸ್ ಇಲಾಖೆ ಮಧ್ಯ ಪ್ರವೇಶ ಮಾಡಿ ಅವರಿಬ್ಬರನ್ನು ಕೂಡ ಬಂಧಿಸಬೇಕು ಅಂತ ಆಗ್ರಹವನ್ನು ಗ್ರಾಮಸ್ಥರು ಇಟ್ಟಿದ್ದಾರೆ ಮತ್ತು ಅವರಿಗೆ ಏನು ಹಣವನ್ನು ಕೊಟ್ಟಿದ್ದಾರೆ ಅದನ್ನು ಮತ್ತೆ ವಾಪಸ್ ಕೊಡಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಆ ಗ್ರಾಮಸ್ಥರು ಮಾಡ್ತಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.